ಕಟ್ಕೊಂಡು ಬರತ್ತ ನೋಡ್ಕೊಂತೀನಿ ವಿಚಾರಿಸ್ಕೊಂತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸರಿನಾ? ಬಾಯ್. ಗಾಡಿ ಓಡ್ಸೋದು ಬರಲ್ಲ. ಇವರು ಏನಕ್ಕೆ ರೆಡಿಯಾಗಿ ಬಂದವ್ರಂದ್ರೆ ನೋಡಿ, ಅವರಿಕರ ದನಗಳ ಮೇಯ್ಸೋದು ಇವ್ರೆ. ನನ್ನ ಹತ್ರ ಆಟ ಆಡ್ಬೇಡಿ. ಹಾಯ್, ನಮಸ್ಕಾರ ಕನ್ನಡಿಗರೇ, ಮತ್ತೆ ಸ್ವಾಗತ ಬಿಂದಾಸ್ ಜನಕೂಟ ಕುಟುಂಬಕ್ಕೆ. ಇವತ್ತು ನಾವು 2:15 ಎದ್ವಿ. 2:15 ಎದ್ಬಿಟ್ಟು ಎಲ್ಲ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಮನೆ ದೇವರಿಗೆ. ಸೊ ನಾವು ಎಲ್ಲೆಲ್ಲಿ ಹೋಗ್ತೀವಿ, ಏನೇನು ಮಾಡ್ತೀವಿ ಇವತ್ತು ಅಂತ ಎಲ್ಲ ಅಪ್ಡೇಟ್ ಮಾಡ್ತೀವಿ ನಿಮಗೆ. ಸೊ ಬನ್ನಿ ಟೈಮ್ ನೋಡೋಣ ಎಷ್ಟಾಗಿದೆ ಅಂತ. ನೋಡಿ, ಟೈಮು 3:15 ಆಗಿದೆ. ಸೊ ನಾವು ಇಲ್ಲಿಂದ ಹೊರಟ್ರೆ ಮಧುಗಿರಿಗೆ ಹೋಗೋ ಅಷ್ಟೊತ್ತಿಗೆ 2.5 ಅವರ್ ಬೇಕು ಜರ್ನಿ. ಅಲ್ಲಿಂದ ದೇವಸ್ಥಾನಕ್ಕೆ ಹೋಗಿ ನಾವು ಪೂಜೆ ಮಾಡ್ಕೊಂಡು ಬರೋ ಅಷ್ಟೊತ್ತಿಗೆ ಟೈಮ್ ಆಗುತ್ತೆ. ಸೊ ಬೆಳಿಗ್ಗೆನೇ ನಾವು ಉಪವಾಸ ಎಲ್ಲ ಮಾಡಬೇಕಾಗುತ್ತೆ. ಸೊ ಅದಕ್ಕೆ ಬೇಗ ಇದ್ದಿದ್ದೀವಿ. ಸೊ ನಾವು ಎಷ್ಟು ಗಂಟೆಗೆ ಮನೆ ಬಿಡ್ತೀವಿ, ಎಲ್ಲೆಲ್ಲಿ ಹೋಗ್ತೀವಿ, ನಿಮಗೆಲ್ಲ ಅಪ್ಡೇಟ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ದೊಡ್ಡ ಮಗಳು ಇನ್ನೂ ರೆಡಿ ಆಗಿಲ್ಲ, ಎಲ್ಲ ಮನೆಯೆಲ್ಲ ಒರೆಸ್ತಾ ಇದ್ದಾಳೆ. ಫೈನಲಾಗಿ ಎಲ್ಲ ರೆಡಿ ಆಗಿದ್ದೀವಿ. ನಮ್ಮ ಅಣ್ಣ ಮಗ ಬಂದವನೇ, ಅಲ್ಲಿ ನಮ್ಮ ನನ್ನ ಮಗನ ಹೆಂಡತಿ ಮಕ್ಕಳು ಎಲ್ಲ ಬಂದವ್ರೆ. ದೊಡ್ಡ ಚಿಂಪಾಂಜಿ ಬಂದಿದೆ. ಟೈಮು ಆಯ್ತು ನೋಡಿ, 4:20 ಆಯಿತು. ಈಗ ಹೊಡ್ತಾ ಇದ್ದೀವಿ, ಮನೆ ಬಿಡೋಕೆ ಇಷ್ಟೊತ್ತಾಯಿತು. ಅಲ್ಲಿ ಹೋಗುವಾಗ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಸೊ ಪ್ರತಿಯೊಂದು ನಿಮ್ಗೆ ಅಪ್ಡೇಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ. ನನ್ನ ದೊಡ್ಡ ಮಗಳು ರೆಡಿ ಆಗಿದ್ದಾಳೆ. ಸೊ ಬನ್ನಿ ಹೋಗೋಣ. ಎಲ್ಲ ಮಧುಗಿರಿಗೆ ಬಂದಿದ್ದೀವಿ. 8 ಗಂಟೆ ಆಯಿತು ಮಧುಗಿರಿಗೆ ಬರೋ ಅಷ್ಟೊತ್ತಿಗೆ. ಸಲ ಟೆಂಪೋ ಮಾಡಿದ್ದೀವಿ ದೇವಸ್ಥಾನಕ್ಕೆ. ಹಾಂ ಅಮ್ಮ, ಹತ್ಕೊಟ್ರೆ ಬೇಗ. ಹಾಂ ಬಾ ಹತ್ಕೊ ಬರ್ರಿ, ಲೇಟ್ ಆಗುತ್ತೆ ತಿರ್ಗಿ. ಅಮ್ಮ ಈಗ ಇವರು ಗೊತ್ತಾಗ ನಾವು ಗೊತ್ತಾಗಿದೆ. ಚಪ್ಪಲಿ ಎಲ್ಲಿ ಬಿಟ್ಟೆ, ನಿಂಗೆ ಗೊತ್ತಿಲ್ವಾ? ಸಲ ಟೆಂಪೋ ಮಾಡಿದ್ದೀವಿ, ಎಲ್ಲರೂ ಟೆಂಪೋದಲ್ಲಿ ಹೋಗೋಣ ಅಂತ ವಿಶ್ರಾಮಗೆ. ಹಾಂ, ಬಿಂಜಿಗೆ ಬೇಕು. ಹಾಂ, ನಮ್ಮ ಅತ್ತಿಗೆರು ಬಂದರು, ಅವರು ಹತ್ತುತ್ತವ್ರೆ ಟೆಂಪ. ವಿಶ್ರಾಮ ಕೂತ್ಕೊಳ್ರಿ. ಹಾಂ, ನನ್ನ ಮಗನ ಬಂದ ಬುಲೆಟ್ ಎತ್ಕೊಂಡು ಬರತ್ತ. ಕರಿಯ ಬಂದವನೇ. ಇದು ನಾನು ಅಂದರೆ ಓಡ್ ಬರ್ತೈತೆ ಎಲ್ಲಿದ್ರು ಗೊತ್ತಿಲ್ಲ. ಇದೊಂದು ಆಗ ಅಲ್ಲೊಂದು ಮನೆಗಿದೆ, ಅದು ಚಿಂಟು ಅಂತ. ಇನ್ನೊಂದು ಎಲ್ಲ ಹೋಗಿದೆ ಕೆಂಚ ಅಂತ. ಮೂರೂ ನಾನು ಬಂದರೆ ಓಡ್ ಬರ್ತವೆ, ಕಾಲ ಮೇಲೆ ಎಗರ್ತವೆ, ಬಟ್ಟೆ ಎಲ್ಲ ಗಲೀಜು ಮಾಡಾಕ್ತು. ಏಯ್ ಬರ್ತೀನಿ, ಬಂದ್ಬಿಟ್ಟು ನೋಡ್ಕೊತೀನಿ, ವಿಚಾರಿಸ್ಕೊಂತೀನಿ. ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ಸರಿನಾ? ಬಾಯ್. ಒಳ್ಳೆ ತೋಟ ಮಾಡ್ಯಾವ್ರು ಯಾರೋ. ಇದು ಹತ್ತಿ ಬೆಳೆ. ಇದು ಗರಡಿ. ಇದು ಬೆಕ್ಕ ಅಡ್ಡ ಬಂತು, ಗಾಡಿಗೆ ಅಡ್ಡ ಬಂತು. ಬೆಕ್ಕು ಏನಾಗಲ್ಲ, ನಡಿಯ. ಬೆಕ್ಕಗೆಲ್ಲ ಹೆದರ್ಕೊಂಡ್ರೆ ಹೆಂಗ ನೀನು? ಹುಲಿ ಬಂತ ನಮ್ಮ ಹಂಗೆ ಆಡ್ತೀಯ ನೋಡಲ್ಲ. ಅಜ್ಜಿ ತಾತ ಮ್ಯಾಕೆ ಮೇಯಿಸ್ಕೊಡ್ತು ಅಂತ. ಇವನು ಬೆಳಗ್ಗೆ ಅವ್ನಿಗೆ ಏನಾನ ಆಗ್ದಂಗಿರ್ಲಿ ಅಂತ ಹೆಲ್ಮೆಟ್ ಮಾತ್ರ ಭದ್ರಾಗಿ ಹಾಕೋಣನೆ. ಅವ್ನು ಸೇಫ್ ನೋಡ್ಕೊಳನೆ. ಆ ಹೆಣ್ಮಗಿಗೆ ಹಾಕಿಲ್ಲ ನೋಡಿ, ಈ ಥರ ಇರ್ತಾರೆ. ಗಾಡಿ
ಗಾಡಿ ಓಡ್ಸೋದು ಬರ್ದಿದ್ರು ಗಾಡಿ ಓಡ್ಸೋದು ಬರಲ್ಲ ಆದ್ರೂ ಗಾಡಿ ಓಡ್ಸೋದು ಬರಲ್ಲ ಅಂದ್ರು ಹೆಲ್ಮೆಟ್ ಅವ್ರು ಹಾಕೊಂಡವ್ರೆ. ಆ ಹೆಣ್ಮಗಿಗೆ ಹೆಲ್ಮೆಟ್ ಕೊಟ್ಟಿಲ್ಲ. ಮೀಟಿಂಗ್ ಅಜ್ಜಿ ಏನೋ ಒತ್ಕೊಂಡು ಬರ್ತಾ ಇದ್ದೆ. ಇಲ್ಲಿ ಇವರು ಏನಕ್ಕೆ ರೆಡಿಯಾಗಿ ಬಂದವ್ರಂದ್ರೆ ನೋಡಿ ಅವರಿಕರ ದನಗಳ ಮೇಸೋದು ಇವ್ರೆ. ಇಲ್ಲಿ ಅವ್ರ ತಾತ ಹಿಂಗೆ ತಿಂತಾ ಇದ್ದಿದ್ದಂತೆ, ಅವ್ರ ಅಮ್ಮನ ಹಿಂಗೆ ಅಂತೆ. ವ್ಲಾಗ್ ನಾನು ಕಂಟಿನ್ಯೂ ಮಾಡ್ತೀನಿ. ಓಡಿಸ್ತಾಳಂತೆ ನೋಡಿ ಗೈಸ್, ನೋಡೋಣ ಅದು ಹೆಂಗೆ ಓಡಿಸ್ತಾಳೆ. ಕಾಮಿಡಿ ಚೆನ್ನಾಗಿ ಮಾಡಿದ್ದೀನಿ. ಇದು ಲೈಟ್ ಬರ್ತೈತೆ, ಆಫ್ ಮಾಡ. ಇವ್ರು ನಮ್ಮ ದೊಡ್ಡಪ್ಪ ಅಮ್ಮದು ಹಾಕು. ಏನಕ್ಕೆ ನಂದು ಹಾಕಿರೋದು ನೀನು? ಬಿಗ್ ಬ್ರದರ್ ಆ್ಯಂಡ್ ಸಮ್ ಬಾಯ್ ಬಬ್ಲು ಆಯ್ ಮಾಡಿ ಬೇಗ, ನೀನು ಮಾಡ. ಇವಳು ನೋಡಿ ಗಾಡಿ ಓಡಿಸ್ಕೊಂಬರ್ತಾವಳೆ. ಇನ್ನ ಜಾಸ್ತಿ ಚಪ್ಪಲಿ. ನನ್ನ ಹತ್ರ ಆಟ ಆಡ್ಬೇಡ. ತಪ್ಪು ಮಾಡೋನೇ ಭಯ ಪಟ್ಟಿಲ್ಲ, ನಾನು ಇವಾಗ ತಪ್ಪೇ ನಾನೇ ಭಯ ಪಡ್ಬೇಕು. ಚಪ್ಪಲಿಗೆ ಅಡಿ ಕಾಲು ಕೊಟ್ಟಿತ್ತು ಈಗ. ಅಮ್ಮ ಇಲ್ಲಿ ನೋಡಿಲಿ, ಅಮ್ಮ ನನ್ನ ಮೊಮ್ಮಗಳು ಇವಳು, ಅಣ್ಣ ನನ್ನ ಚಿಕ್ಕ ಮಗಳು ಕೋತಿ ಇವಳು ಸಣ್ಣ ಮಗಳು, ಮೊಮ್ಮಗಳು. ಇಲ್ಲ ನೋಡು, ಹಲೋ ಹಾಯ್ ಮಾಡು. ನಾಗರಾಜ ಚಿಕ್ಕ ಮಕ್ಳು ಅಂತ ನೀವು ಕೂತ್ಕೊಂಡೆ. ಮೊಮ್ಮಗ ಬಬ್ಲು, ಇವನು ನಮ್ಮ ಅಣ್ಣನ ಮಗ. ಎಲ್ರಿಗಿಂತ ದೊಡ್ಡ ಕತ್ತೆ. ಗಾಡಿ ಸರಿ ಆಯ್ತು. ಇವಾಗ ನಾವು ಮಡಕ್ಸರ ಹೋಗ್ಬೇಕು, ಇಲ್ಲಾಂದ್ರೆ ಮಧುಗಿರಿ ಹೋಗ್ಬೇಕು. ನೀನು ಗಾಡಿ ಓಡಿಸಿದ್ರೆ ಹಾಸ್ಪಿಟ್ಲ್ ಅಲ್ಲೇ ನಮ್ಮ ಇರೋದು ಮಧುಗಿರಿಯಾಗೆ, ಮಡಕ್ಸರದಾಗೆ. ಎಲ್ ಬೋರ್ಡೆಲ್ಲ ಗಾಡಿ ಓಡಿಸಿದ್ರೆ ಒಂದು ಕ್ವಶನ್ ಕೇಳ್ತೀನಿ. ಟೈಮ್ ಇಲ್ಲಿ ಒಂದು ಅಜ್ಜಿ ಮನೆ ಇರುತ್ತೆ, ನನ್ನ ಕೈ ಅದು ಬೇಗ ಮಾಡಿ. ಒಂದು ಅಜ್ಜಿ ಮನೆ ಇರುತ್ತೆ ಆಯ್ತಾ, ಹೇಳ್ಬಿಡು. ಇಲ್ಲಿ ಒಂದು ಸೂಪರ್ ಮಾರ್ಕೆಟ್ ಇರುತ್ತೆ. ಅಜ್ಜಿ ಇಲ್ಲಿಂದ ಇಲ್ಲಿಗೆ ಏನೋ ತರಕಾರಿ ಎಲ್ಲ ತರದ ಮನೆಗೆ ತರಕಾರಿ ಎಲ್ಲ ತರಬೇಕಲ್ಲ, ಅದಕ್ಕೆ ಇಲ್ಲಿಂದ ಇಲ್ಲಿಗೆ ಹೋಗುತ್ತೆ. ಇಲ್ಲಿರೋರು ಎಲ್ರಿಗೂ ಹೇಳೋಗುತ್ತೆ ನನ್ನ ಮನೆಗೆ ಯಾರು ಮುಟ್ಬೇಡಿ ಇಲ್ಲಾಂದ್ರೆ ಹೊಡಿತೀನಿ ಅಂತ. ಇಲ್ಲಿ ಹೋದ್ಮೇಲೆ ಅಜ್ಜಿ ಮನೆ ಎಲ್ಲ ಎಲ್ಲಿ ಎಲ್ಲೈತೆ ಅಜ್ಜಿ ಮನೆ? ಎಲ್ಲಿ ಅದೇ ನಂಗೆ ಗೊತ್ತಾಗ್ತಿಲ್ಲ. ಹೇಳ್ತಾರಪ್ಪ ನಂಗೆ ಮಕ್ಕಳು. ಅಜ್ಜಿ ಇದು ಯಾವ್ದು ಹೇಳೋ? ಸೂಪರ್ ಮಾರ್ಕೆಟ್. ಇದು ಯಾವ್ದು ಹೇಳೋ? ನೀನೇ ಹೇಳಪ್ಪ. ಅಜ್ಜಿ ಮನೆ ಏನೋ ಗೊತ್ತಿಲ್ಲಪ್ಪ, ಇದು ಪುಲ್ಮಾಚಿ, ಇದು ರಂಗಧಾಮನ್ ಗುಡಿ, ಇದು ರಂಗಧಾಮನ್ ದೇವಸ್ಥಾನ ಗುಡಿ ರೋಡು.
ಅಣ್ಣ ಮಗಳು 5ನೇ ಅಣ್ಣನ ಮಗಳು ಡಾಕ್ಟರ್ ಅನುಷಾ ಅಂತ. ಇದೆ ನೋಡಿ ನಮ್ಮ ಮನೆ ದೇವರು ರಂಗನಾಥ ಸ್ವಾಮಿ ದೇವಸ್ಥಾನ. ಇನ್ನೂ ದೇವ್ರಿಗೆ ಅಲಂಕಾರ ಮಾಡಿಲ್ಲ, ಪೂಜಾರೆಲ್ಲ ಹೋಗಿದ್ದಾರೆ. ಸೊ ನಿಮಗೆ ಹಂಗೆ ಸ್ವಲ್ಪ ತೆಗೆದು ತೋರಿಸ್ತೀನಿ ನೋಡಿ. ಇನ್ನೂ ಏನು ಮಾಡಿಲ್ಲ ಅಲಂಕಾರ. ಸೊ ಆಮೇಲೆ ಬರೋಣ, ಎಲ್ಲ ಅಲಂಕಾರ ಎಲ್ಲ ಮಾಡಲಿ, ಪೂಜಾರು ಬರಲಿ, ಮತ್ತು ಹಂಗೆ ಬಾಕ್ಲಾಕನ. ಈ ಕಡೆನೂ ಅಷ್ಟೇ ಎಲ್ಲ ವಿಶಾಲವಾಗಿ ಜಾಗ ಇದೆ. ಈ ಕಡೆ ರೂಮುಗಳು ಇದ್ದಾವೆ ಬಂದಿರೋ ಭಕ್ತಾದಿಗಳಿಗೆ ಇರೋಕ್ಕೆ. ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಅದ್ರ ಮುಂದ್ಗಡೆ ರಂಗನಾಥ ಸ್ವಾಮಿ ಮುಂದ್ಗಡೆ ಇರೋದೇ ಇದು ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಸೊ ಇಲ್ಲಿ ಎಲ್ಲ ಒಳ್ಳೆ ಸ್ಪೆಷಾಲಿಟಿ ಇದೆ ನೋಡಿ. ಈ ಕಡೆ ಎಲ್ಲ ಫುಲ್ಲು ರೂಮ್ ಮಾಡಿದ್ದಾರೆ, ಯಾಕಂದ್ರೆ ಬರೋ ಭಕ್ತಾದಿಗಳಿರಲಿ ಅಂತ. ಮತ್ತು ನೋಡಿ ಇಲ್ಲೊಂದು ಕಲ್ಯಾಣ ಮಂಟಪನೂ ಮಾಡಿದ್ದಾರೆ. ಮದುವೆಗಳೆಲ್ಲ ಆಗ್ತವೆ, ಫ್ರೀ ಮದುವೆ. ಕಲ್ಯಾಣ ಮಂಟಪಕ್ಕೆ ಯಾವುದೂ ಚಾರ್ಜ್ ತಗೊಳಲ್ಲ. ಮತ್ತು ನಾವು ಈ ದೇವಸ್ಥಾನಕ್ಕೆ ಬಂದಾಗ ಒಂದಿನ ಬಿಫೋರ್ ಬಂದುಬಿಡ್ತೀವಿ, ಬೇಗ ಬಂದುಬಿಟ್ಟು ಒಂದು ನೈಟ್ ಇಲ್ಲಿ ಆಲ್ಟಾಗಿ 10 ಜನಕ್ಕೆ ಏನಾದರೂ ಸ್ವೀಟ್ ಗಿಟ್ ಮಾಡಿ ಊಟಕ್ಕಿಕ್ಕಿ ನೆಕ್ಸ್ಟ್ ಡೇ ಇದ್ದು ನಾವು ಹಣ್ಣು ಕಾಯಿ ಮಾಡಿಸ್ಕೊಂಡು ಹೋಗ್ತೀವಿ. ತುಂಬ ಚೆನ್ನಾಗಿದೆ ಜಾಗ, ಇಲ್ಲಿರೋಕ್ಕೂ ಖುಷಿ ಆಗುತ್ತೆ ನಮಗೆ ದೇವಸ್ಥಾನದ ಹತ್ರ ಬರೋಕ್ಕೆ. ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ. ಇದು ಲಕ್ಷ್ಮೀ ದೇವಸ್ಥಾನ. ನನ್ನ ಮಗಳು ಬಂದು, ಅಣ್ಣನ ಮಕ್ಕಳೆಲ್ಲ ಬಂದರು, ಒಬ್ಬೊಬ್ಬರೇ ಬರ್ತಾವ್ರೆ ನಮ್ಮ ಮಕ್ಕಳೆಲ್ಲ. ಏನೋ ಗೊತ್ತಿಲ್ಲ ಕನ್ನಡಿಗರೇ, ಈ ದೇವಸ್ಥಾನದ ಹತ್ರ ಬರೋಕ್ಕೆ ನಮಗೆ ತುಂಬ ಖುಷಿ. ಇಲ್ಲಿರೋಕ್ಕೂ ಅಷ್ಟೇ ತುಂಬ ಖುಷಿ. ಎಷ್ಟು ದಿನ ಬೇಕಾದ್ರೂ ಇರ್ತೀವಿ, ಅಷ್ಟು ಚೆನ್ನಾಗಿದೆ ಜಾಗ. ಮತ್ತು ಅಷ್ಟು ನಮಗೆ ಒಳ್ಳೆಯದಾಗುತ್ತೆ ಇಲ್ಲಿ ಬಂದು ಹೋದ್ರೆ. ಏನೋ ಗೊತ್ತಿಲ್ಲ. ಆಂಜನೇಯ ಸ್ವಾಮಿ ದೇವಸ್ಥಾನ ಇದು ಅಷ್ಟೇ. ನಾವಿಲ್ಲಿ ಬಂದಾಗ ಆಂಜನೇಯ ಸ್ವಾಮಿಗೆ ಬಂದಾಗ ಕಪ್ಪು ಎತ್ಕೊಂಡು ಹೋಗ್ತೀವಿ, ಕಪ್ಪು ಕೊಡ್ತಾರೆ ಪೂಜ್ಯರು. ಅದು ನಮ್ಮ ಕಷ್ಟಗಳಿಗೆ ಎಷ್ಟು ಹೆಲ್ಪ್ ಆಗುತ್ತೆ ಅಂದರೆ, ಅದಿದ್ದರೆ ಒಂಥರ ಕಷ್ಟಗಳೇ ಬರೋಲ್ಲ, ಅಷ್ಟು ಚೆನ್ನಾಗಿದೆ ನಮಗೆ. ಇರೋ ಒಂದ್ಸಲ ನೋಡಿ, ಹುಣಸೆ ಮರ ಸುಮಾರು ವರ್ಷದಿಂದ ಇದೆ ಅಂತೆ, ತುಂಬ ದೊಡ್ಡ ಹುಣಸೆ ಮರ. ಇದ್ರ ಬಗ್ಗೆ ಸ್ವಲ್ಪ ನಮ್ಮ ಅಣ್ಣರು ಹೇಳ್ತಾರೆ, ಅವ್ರಿಗೆ ಗೊತ್ತಿರೋವಷ್ಟು. ನಮ್ಮ ತಾತ ಮುತ್ತಾತರ ಕಾಲದಿಂದ ಇರೋಂಥ ಹುಣಸೆ ಮರ ಇದು. ಇದನ್ನು ಇಲ್ಲಿ ಒಂದು ದೇವರಿದೆ, ಗಣೇಶ ಹೊಡೆದಿದ್ದಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಪೂಜೆ ಮಾಡ್ತಾರೆ. ಸಾವಿರಾರು ವರ್ಷಗಳದ್ದು ಮರ ಇದು, ಹಳೆ ಮರ. ಅಷ್ಟೇ ಗೊತ್ತಿದೆ. ಹೌದು ಸ್ನೇಹಿತರೆ, ಇಲ್ಲಿ ಏನೋ ದೇವರು ಉದ್ಭವ ಆಗಿದೆ ಅಂತಂದು ಹೇಳಿ ಪೂಜೆ ಮಾಡ್ತಾರೆ ಈ ಮರಕ್ಕೆ. ಈ ಮರದಲ್ಲಿ ಒಂದು ಎಲೆನೂ ಕೀಳಲ್ಲ, ಮತ್ತು ಮರ ಕಡಿಯಲ್ಲ. ಎಷ್ಟೋ ವರ್ಷದಿಂದಲೇ ಐತೆ, ಒಂದು ಕೊನೆನೂ ಬೀಳ ಕೆಳಗಡೆ. ಅಷ್ಟು ಆ ಕಡೆನೂ ಏನೋ ಇದೇನು ವಿಶೇಷ, ಸ್ವಲ್ಪ ನೋಡೋಣ ಬನ್ನಿ. ಹಾಂ, ಈ ಕಡೆ ಎಲ್ಲೂ ಇಲ್ಲ, ಅದೇ ಆ ಕಡೆ ಹೊಡೆದಿದೆ ಅಂತ ಹೇಳ್ತಾವ್ರೆ. ನಾವು ನಾಗರಿಗೆ ಇಲ್ಲಿ ಬಂಡೆ ತೊಳ್ಕೊಂಡು ಈ ಗುಂಡಲ್ಲೆಲ್ಲ ಅಕ್ಕಿ ಗಿಕ್ಕಿ ಎಲ್ಲ ರುಬ್ಕೊಂಡು ವರ್ಷ ಫಸ್ಟು ನಾಗರು ಮಾಡಿ ನಾವು ಆಮೇಲೆ ಮನೆ ದೇವರಿಗೆ ಪೂಜೆ ಮಾಡಿಸ್ತೀವಿ. ನಮ್ಮ ಪದ್ಧತಿ ಹಂಗೆ ಅವಾಗಿಂದ ನಡ್ಕೊ ಬಂದಿರೋದು. ಬಟ್ ಉಪವಾಸ, ಯಾರು ಏನು ತಿಂಡಿ ಗಿಂಡಿ ತಿಂದಂಗೆ ನಾಗರು ಮಾಡಿ ಆಮೇಲೆ ಊಟ ಮಾಡಿ ಪೂಜೆ ಮಾಡಿಸ್ಕೊಂಡು ಹೋಗ್ತೀವಿ. ಎರಡನೇ ಮಗಳು ನಮ್ಮ ಅಣ್ಣ, 5ನೇ ಮಗನು. ನಮ್ಮ 5ನೇ ಅಣ್ಣ 2ನೇ ಮಗಳು ಇಂಜಿನಿಯರು. ಯಾವ ಇಂಜಿನಿಯರ? ಸಿವಿಲ್ ಇಂಜಿನಿಯರು. ಎಲ್ಲ ಒಂದು ಸಿಜಿಲ್ ನೋಡಿ, ನೋಡೋಣ ಹೆಂಗೆ ನೋಡಿ. ಸಿಜಲ್ ನೋಡಿ. 5ನೇ ಅಣ್ಣ. ಹ್ಞೂ, 4ನೇ ಅಣ್ಣ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ. ಹ್ಞೂನಲ್ಲ, ನಾನೇ ಮಿಸ್ ಆಗ್ತಿದ್ದೀನಿ. 5ನೇ ಅಣ್ಣ, ಸಾರಿ, 5ನೇ ಅಣ್ಣ ಮಗಳು. 4ನೇ ಅಣ್ಣ ಮಗಳು ಡಿಪ್ರೆಷನ್. 4ನೇ ಅಣ್ಣ ಮಗಳು. 5ನೇ ಅಣ್ಣ ಅವರು ಬಸವರಾಜು ಅಂತ. ಇವರು 4ನೇ ಅಣ್ಣ ಮಗಳು, 2ನೇ ಮಗಳು. ಇವರು 5ನೇ ಅಣ್ಣ ಅಲ್ಲ, 4ನೇ ಅಣ್ಣನ ಮಗಳು ಡಾಕ್ಟರ್ ಅನುಷಾ ಆಯ್ತಾ. ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ. ಹಾಂ, ಇವರು ಬಂದರು, ನಮ್ಮ ಮಿಸಸ್, ನಮ್ಮ ಅತ್ತಿಗೆ.
ಹಂಗೆ ಎಗರ್ತಾರೆ ಹೇಳು. ನೋಡೋದು ಎಂತ ಕೆಲಸ ಮಾಡ್ತಾನೆ ನಾನು. ಹ್ಞೂ ಹಾಕ್ಬಿಟ್ಟು ಹಂಗೆ ಡೋರು. ಹ್ಞೂ ಗೊತ್ತಾ? ಎಲ್ಲ ಅಕ್ಕಿ ಎಲ್ಲ ರುಬ್ಬಿತ್ತಾಯ್ತು, ಎಲ್ಲ ತೊಳೆದ್ವಿ. ಇವಾಗ ನಾಗರ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ, ತೋರಿಸ್ತೀನಿ ನಮ್ಮ ನಾಗರ್ ಮಾಡೋ ಜಾಗ ಹೆಂಗಿದೆ ಅಂತ. ಯಾರಿಗೆ? ನಿಮಗೆ ಎಷ್ಟ? ಪಕ್ಕ ಇದನ್ನ ತಿನ್ನಿ. ಟೆನ್ಷನ್ ತಗೋಬೇಡ, ನಾನು ಇವಾಗ ಎಣ್ಣೆ ಬಟ್ಲು ಸುಮ್ಮನೆ ಯಾಕೆ ಬಳಿರಿ ಫಸ್ಟ್ ಅರ್ಶನ ಬಳಿರಿ ಹೇಳ್ತೀನಿ ನಾನು. ಆಮೇಲೆ ಏನಾಗಲ್ಲ, ಎತ್ತ ಯಾರಿಗೇನ ಪಾಪ ಬೇಲಿ ಬೆಳ್ಕೋಬೇಕು. ಯಾವೇ ಅಂತ ಬೇರೆ ಸ್ವಲ್ಪ ಏನಾಗಲ್ಲ. ಎಂತ ನಮಸ್ಕಾರ ಕನ್ನಡಿಗರೇ. ನಿನ್ನೆ ಮನೆಗೆ ಬರೋದು ನೈಟು 9:09 ಆಯಿತು. ಅದಕ್ಕೆ ವ್ಲಾಗ್ ಸೆಂಡ್ ಮಾಡೋಕ್ಕಾಗಿರಲಿಲ್ಲ. ಸೊ ಇವಾಗ ಎಂಟು ಮಾಡ್ತಾಯಿದ್ದೀನಿ. ನೋಡಿ, ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.